ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಅಸಮಾಧಾನಿತರ ಸಭೆ ನಡೆಸಲಾಗ್ತಾ ಇದೆ. ಅಸಮಾಧಾನಿತ ಮಾಜಿ ಸಚಿವರಿಂದ ಗೌಪ್ಯ ಸಭೆಯನ್ನ ನಡೆಸಲಾಗಿದೆ. ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಅಸಮಾಧಾನಿತರ ಸಭೆ, ಅಸಮಾಧಾನಿತ ಮಾಜಿ ಸಚಿವರಿಂದ ಗೌಪ್ಯ ಸಭೆ. ಮೈಸೂರಿನ ಸರ್ಕಾರಿ ಅತಿಥಿ ಗೃಹದಲ್ಲಿ ಮೀಟಿಂಗ್ ಮಾಡಲಾಗಿದೆ. ಮಾಜಿ ಸಚಿವರಾದ ಎಚ್.ಸಿ. ಮಹದೇವಪ್ಪ, ವೆಂಕಟೇಶ್, ಕಾಂಗ್ರೆಸ್ ಶಾಸಕ ತನ್ವೀರ್ ಸೇಠ್ ಕೂಡ ಭಾಗಿಯಾಗಿದ್ದಾರೆ. ತೀವ್ರ ಕುತೂಹಲ ಮೂಡಿಸಿದೆ ಈ ಮೂವರ ಸಭೆ. ಸಿದ್ದರಾಮಯ್ಯ ಅವರ ಹುಟ್ಟುಹಬ್ಬದ ನಿಮಿತ್ತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಮೈಸೂರಲ್ಲಿ ಕಾಂಗ್ರೆಸ್ನಿಂದ ಕಾರ್ಯಕ್ರಮ ಆಯೋಜನೆ ಮಾಡಲಾಗ್ತಾ ಇರುವಂಥದ್ದು. ಕಾರ್ಯಕ್ರಮಕ್ಕೆ ಗೈರಾಗಿ ಅಸಮಾಧಾನಿತರು ಸಭೆಯನ್ನು ನಡೆಸಿದ್ದಾರೆ ಎನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿದೆ. ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ಪಕ್ಷದ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಮತ್ತು ಎಲ್ಲ ಪಕ್ಷದ ಶಾಸಕರು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಕೆಲಸ ಮಾಡಿಸೋದ್ರಲ್ಲಿ ಸಂಪೂರ್ಣವಾದಂಥ ಸಹಕಾರ ಕೊಟ್ಟಿದ್ದೀನಿ ಜಿಲ್ಲೆಯ ಅಭಿವೃದ್ಧಿ ಮಾಡೋದಕ್ಕೆ. ಅದಕ್ಕೆ ನಾನು ನಿಮಗೆ, ಎಲ್ಲ ಶಾಸಕರಿಗೆ, ಸಾರ್ವಜನಿಕರಿಗೆ ನಾನು ಆಭಾರಿಯಾಗಿದ್ದೇನೆ. ಒಳ್ಳೆ ಆಡಳಿತ ಕೊಡೋದಕ್ಕೆ ಮತ್ತು ಕಾನೂನಿನ ಸುವ್ಯವಸ್ಥೆ ಕಾಪಾಡೋದಕ್ಕೆ, ಸಮುದಾಯಗಳಲ್ಲಿ ಸಾಮರಸ್ಯ ಮೂಡಿಸೋದಕ್ಕೆ, ಅಭಿವೃದ್ಧಿ ಮಾಡೋದಕ್ಕೆ, ಅಭಿವೃದ್ಧಿ ಮಾಡುವಂಥ ಕೆಲಸ ನೀವೆಲ್ಲ ನಮ್ಮ ಜೊತೆಯಲ್ಲಿ ನಮ್ಮ ಸ್ನೇಹಿತರೆಲ್ಲ ಖುದ್ದಾಗಿ ಎಲ್ಲೆಲ್ಲಿ ಅಭಿವೃದ್ಧಿ ಕರ್ಕೊಂಡೋಗಿ ನಿಮ್ಮೆಲ್ಲ ತೋರಿಸಿದ್ದೀನಿ. ಅದಕ್ಕೆ ನನಗೆ ಈ ಅಭಿವೃದ್ಧಿ ಕೆಲಸದಲ್ಲಿ ತೊಡಗಿಸೋದಕ್ಕೆ ರಾಜ್ಯ ಸರ್ಕಾರ ಅವಕಾಶ ಮಾಡಿಕೊಡ್ತು ಪಕ್ಷ. ಅದಕ್ಕೆ ನಾನು ಆಭಾರಿಯಾಗಿದ್ದೇನೆ. ಅದನ್ನು ಹೊರತುಪಡಿಸುವ ಸದ್ಯಕ್ಕೆ ರಾಜಕೀಯವಾಗಿ ಏನು ಪ್ರತಿಕ್ರಿಯೆ ಇಲ್ಲ. ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ಪಕ್ಷದ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಮತ್ತು ಎಲ್ಲ ಪಕ್ಷದ ಶಾಸಕರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಮನೀಶ್ ಗೌಡ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗ್ತಾ ಇದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಕೂಡ ನೀಡ್ತಾ ಹೋಗ್ತಾರೆ. ಮನೀಶ್ ಗೌಡ, ಈಗ ಎಚ್.ಸಿ. ಮಹದೇವಪ್ಪ, ವೆಂಕಟೇಶ್ ಮತ್ತು ಶಾಸಕ ತನ್ವೀರ್ ಸೇಠ್ ಭೇಟಿಯಾಗಿದ್ದಾರೆ. ಹಾಗೆ ಒಂದು ರಹಸ್ಯವಾದಂತಹ ಮಾತುಕತೆಯನ್ನ ಕೂಡ ಆಡಿದ್ದಾರೆ ಎನ್ನಲಾಗ್ತಾ ಇದೆ. ಆದರೆ ಒಟ್ಟಾರೆಯಾಗಿ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಇವರೆಲ್ಲರೂ ಕೂಡ ಅಸಮಾಧಾನಿತರೆ, ಸಚಿವ ಸ್ಥಾನದಿಂದ ವಂಚಿತರಾದವರು ಅಂತಾನೆ ಹೇಳ್ಬೋದು. ಏನೆಲ್ಲ ಚರ್ಚೆಗಳು ಆಗಿರಬಹುದು ಮನೀಶ್? ಖಂಡಿತ ಕಾವ್ಯ, ಮೈಸೂರು ಭಾಗದ ಅಸಮಾಧಾನಿತ ಶಾಸಕರೇನಿದ್ದಾರೆ, ಸಚಿವ ಸ್ಥಾನಕ್ಕಾಗಿ ಆಕಾಂಕ್ಷಿಗಳೇನಿದ್ದಾರೆ, ಆ 3 ಜನ ಕೂಡ ಅಂತಂದ್ರೆ ಈಗಾಗಲೇ ಈ ಬಾರಿಯ ಸಂಪುಟದಲ್ಲಿ ಆಕಾಂಕ್ಷಿಯಾಗಿದ್ದಂತಹ ತನ್ವೀರ್ ಸೇಠ್ ಇರಬಹುದು, ಅಥವಾ ಕಳೆದ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಸಚಿವರಾಗಿದ್ದಂತಹ ಮಾದೇವಪ್ಪರವರು ಆಗಿರ್ಬೋದು, ಹಾಗೂ ಕೆ. ವೆಂಕಟೇಶ್ ಅವರು ಇರ್ಬೋದು. 3 ಜನಕ್ಕೂ ಕೂಡ ಈ ಬಾರಿ ಸಂಪುಟದಲ್ಲಿ ಸ್ಥಾನವನ್ನ ಸಿಕ್ಕಿಲ್ಲ. ಈ ಕಾರಣದಿಂದ ಒಂದಷ್ಟು ಈಗ ತನ್ವೀರ್ ಸೇಠ್ ಇರ್ಬೋದು, ಮಹದೇವಪ್ಪ ಅವರ ಬೆಂಬಲಿಗರು ಕೂಡ ಒಂದಷ್ಟು ಸಚಿವ ಸ್ಥಾನಕ್ಕಾಗಿ ಪ್ರತಿಭಟನೆಯನ್ನ ಕೂಡ ನಡೆಸ್ತಾ ಇರುವಂತಹ ಹೊತ್ನಲ್ಲೇ ಈ 3 ಅಸಮಾಧಾನಿತ ಶಾಸಕರೇನಿದ್ದಾರೆ ಅವರು ಇಂದು ಮೈಸೂರಿನ ಸರ್ಕಾರಿ ಅತಿಥಿ ಗೃಹದಲ್ಲಿ ಒಂದು ಗೌಪ್ಯವಾಗಿರುವಂತಹ ಸಭೆಯನ್ನ ಮಾಡಿರುವಂತದ್ದು. ಸಭೆಯಲ್ಲಿ ಒಂದಷ್ಟು ತೀರ್ಮಾನಗಳನ್ನ ಕೂಡ ಅವರು ಒಟ್ಟಾಗಿ ಹೋಗ್ಬೇಕು, ರಾಜ್ಯದಲ್ಲಿ ಈಗ ಮೈಸೂರು ಭಾಗಕ್ಕೆ ಒಂದು ರೀತಿ ಅನ್ಯಾಯವಾಗಿದೆ ಅಂತೇಳಿ 3 ಜನ ಅಸಮಾಧಾನಿತರೇನಿದ್ದಾರೆ ಅವರು 3 ಜನರು ಕೂಡ ಒಪ್ಕೊಂಡಿರುವಂತದ್ದು. ಏನಂತಂದ್ರೆ ಮೈಸೂರು ಭಾಗದಲ್ಲಿ ಈ ಹಿಂದೆ ಮುಖ್ಯಮಂತ್ರಿಗಳೇ ಇದ್ರು, ಆ ಒಂದು ಸಮಯದಲ್ಲೂ ಕೂಡ ಇಬ್ಬರಿಗೆ ಸಚಿವ ಸ್ಥಾನವನ್ನ ನೀಡಲಾಗಿತ್ತು. ಅದಾದ್ರೆ ಈಗ ಮೈಸೂರಲ್ಲಿ ಮುಖ್ಯಮಂತ್ರಿಗಳು ಇಲ್ಲ, ಆದ್ರೆ ಕೇವಲ ಯತೀಂದ್ರ ಸಿದ್ದರಾಮಯ್ಯರವರೊಬ್ಬರಿಗೆ ಮಾತ್ರ ಸಚಿವ ಸ್ಥಾನವನ್ನ ನೀಡಿದೆ. ಎಲ್ಲೋ ಒಂದ್ ಕಡೆ ಈ ಒಂದು ಸಂಪುಟದಲ್ಲಿ ಮೈಸೂರಿಗೆ ಅನ್ಯಾಯವಾಗಿರುವಂತದ್ದು ಸತ್ಯ ಅನ್ನುವಂತಹ ಮಾತುಗಳನ್ನ ಕೂಡ 3 ಜನರು ಕೂಡ ಹೇಳಿರುವಂತದ್ದು. ಜೊತೆಗೆ ಮುಂದೆ ಏನ್ ನಡೆ ಇದೆ ಆ ಒಂದು ಇದರಲ್ಲಿ ಮೈಸೂರು ಭಾಗಕ್ಕೆ ಒಂದಷ್ಟು ಸರಿಯಾದ ಸ್ಥಾನಮಾನ ಸಿಗುವಂತಹ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತೇವೆ, 3 ಜನರು ಕೂಡ ಒಟ್ಟಾಗಿ ಮುಂದೆ ಸಾಗಿದ್ದೇವೆ, ನಾವು ಯಾರ ಮೇಲೂ ಆರೋಪ ಮಾಡಲ್ಲ. ಯಾಕಂತಂದ್ರೆ ತನ್ವೀರ್ ಸೇಠ್ ರವರಿಗೆ ಅಥವಾ ಮಾದೇವ್ ಅಂದ್ರೆ ಮೈಸೂರು ಭಾಗದ ಶಾಸಕರಿಗೆ ಸಚಿವ ಸ್ಥಾನವನ್ನ ತಪ್ಪಲಿಕ್ಕೆ ಸಿದ್ದರಾಮಯ್ಯನವರು ಕಾರಣ ಅನ್ನುವಂತಹ ಮಾತುಗಳನ್ನ ಹೇಳಲಾಗ್ತಾ ಇತ್ತು. ಯಾಕಂತಂದ್ರೆ ಯತೀಂದ್ರ ಸಿದ್ದರಾಮಯ್ಯನವರಿಗೆ ರಾಜಕೀಯ ಹಿರಿತನ ಕಡಿಮೆ, ಬೇರೆ ಯಾವ್ದಾದ್ರು ಹಿರಿಯ ಶಾಸಕರಿಗೆ ಸಚಿವ ಸ್ಥಾನವನ್ನ ಕೊಟ್ಟಂತ ಸಮಯದಲ್ಲಿ ಇವರು ಒಂದ್ ಸ್ವಲ್ಪ ಕಡಿಮೆ ಆಗ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ತನ್ವೀರ್ ಸೇಠ್ಗೆ ಸಚಿವ ಸ್ಥಾನ ತಪ್ಪಿದೆ ಅಂತೇಳಿ ಆರೋಪಗಳು ಕೂಡ ಇದ್ದಿದ್ದು. ಈ ಕಾರಣದಿಂದ ಈಗಾಗಲೇ ಸಿದ್ದರಾಮಯ್ಯನವರು ನಾವು ಯಾರ ಮೇಲೂ ಆರೋಪವನ್ನ ಮಾಡೋದಿಲ್ಲ ಅಂತೇಳಿ 3 ಜನ ಅಸಮಾಧಾನಿತ ಶಾಸಕರೇನಿದ್ದಾರೆ, ಮಾಜಿ ಸಚಿವರು, 3 ಜನರು ಕೂಡ ನಾವು ಯಾರ ಮೇಲೂ ಕೂಡ ಆರೋಪವನ್ನ ಮಾಡೋದಿಲ್ಲ, ಆದ್ರೆ ಮೈಸೂರು ಜಿಲ್ಲೆಗೆ ಅನ್ಯಾಯ ಆಗಿದೆ, ಯಾಕೆ ಈ ರೀತಿ ಆಯ್ತು ಅಂತೇಳಿ ಒಂದಷ್ಟು ಚರ್ಚೆಯನ್ನ ಮಾಡ್ತೇವೆ. ರಾಜ್ಯಕ್ಕೂ ಮುಂದೆ ನಮ್ಮ 3 ಜನರು ಕೂಡ ಒಂದೊಂದು ಸಮುದಾಯಕ್ಕೆ ಸೇರಿದ್ದೇವೆ, ಸಮುದಾಯ ಪ್ರಾಬಲ್ಯವೂ ಕೂಡ ನಮ್ಮ ಬೆನ್ನ ಹಿಂದೆ ಇದೆ. ಒಂದಷ್ಟು ತೀರ್ಮಾನಗಳನ್ನ ತೆಗೆದುಕೊಂಡು ಮುಂದಿನ ನಡೆ ಏನು ಅಂತ ಹೇಳ್ತೀನಿ ಅನ್ನುವಂತಹ ಮಾತುಗಳನ್ನ ಕೂಡ ಮಾಜಿ ಸಚಿವರು ಹೇಳಿರುವಂತದ್ದು. ಕಾವ್ಯ, ಥ್ಯಾಂಕ್ ಯು ಮನೀಶ್ ಗೌಡ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು.
ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ